ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ಸುಂದರವಾದಂಥ ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿ ಯಾವುದು ಅಂದರೆ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ಮಾಪುರ ಎಂಬ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ದೀವಿ. ಅಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ, ಹೇಳ್ತೀವಿ. ಅದು ನೀವೇ ನಿಮ್ಗೆ ಕೂಡ ತುಂಬ ಆಶ್ಚರ್ಯ ಆಗುತ್ತೆ, ಪ್ಲಸ್ ನಿಮಗೆ ಇಷ್ಟ ಆಗುತ್ತೆ. ಏನದು ಅದ್ರ ಬಗ್ಗೆ ಏನು ಅಂತ ಒಂದು ಸರ್ತಿ ನೋಡೋಣ ಬನ್ನಿ. ಏನೊಂದು ವಿಶೇಷತೆ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದು ಮನೆ ಕಟ್ಸ್ಕೊಡ್ತಾ ಇರೋದು. ಈ ಮನೆ ಮೊದಲು ಗುಡಿಸಲಿತ್ತು. ಆ ಗುಡಿಸಲು ಮನೆ ತುಂಬ ಸೋರ್ತಾ ಇತ್ತು. ಅವ್ರ ಕುಟುಂಬ ಗುಡಿಸಲಲ್ಲಿರೋರು ತುಂಬ ಕಷ್ಟಪಡ್ತಾಯಿದ್ರು. ಈಗ ಆ ಗುಡಿಸಲು ಮನೆಗೆ ಸುಮಾರು ನಮ್ಮ ಕೆಲವರೆಲ್ಲ ನಾಯಕರೆಲ್ಲ ನಮ್ಮ ಮುಳಬಾಗಿಲು ತಾಲೂಕು ನಾಯಕರೆಲ್ಲ ಭರವಸೆ ಕೂಡ ಕೊಟ್ಟಿದ್ರು. ಸೊ ಭರವಸೆ ಕೂಡ ಈಡೇರಿಸಿದ್ದಾರೆ. ಅವ್ರ ಜೊತೆಗೆ ಆ ಭರವಸೆಯನ್ನು ಸಾಕಾರಗೊಳಿಸೋದಕ್ಕೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವರು ಇಂದು ತುಂಬ ಬಡಪಾಯಿ ಕುಟುಂಬ, ಅವ್ರಿಗೆ ಸೂರಿಲ್ಲದವರು, ತುಂಬ ಕಷ್ಟದಲ್ಲಿರೋರಿಗೆ ಒಂದು ಸೂರು ಕಟ್ಸ್ಕೊಳ್ಳೋದಕ್ಕೆ ಕೆಲಸ ನಡೀತಾ ಇದೆ. ನೋಡಿ ಒಂದು ಮನೆ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾ ಇದ್ದಾರೆ ಅಂತ. ಇದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮುನೇಶ್ ಅವರ ಒಂದು ಕೊಡುಗೆ ಇದು. ಅವ್ರ ಕೊಡುಗೆ ಮತ್ತು ಅವರು ಬಡ ಜನತೆಗೆ, ಬಡವರಿಗೆ ತಾಲೂಕಿನಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಸೇವೆ ಎಷ್ಟಿದೆ ಅಂತ ನಾವು ಇದನ್ನು ನೋಡಿದ್ರೂ ಗೊತ್ತಾಗತ್ತೆ. ಇದಕ್ಕಿಂತ ಇನ್ನೂ ಜಾಸ್ತಿ ಮಾಡ್ತಾಯಿದ್ದಾರೆ. ಇದೊಂದು ಅವರ ಒಂದು ಕೊಡುಗೆ, ಅವರು ಬಡವರಿಗೆ ಮಾಡ್ತಿರೋ ಸೇವೆ. ಅವರು ರಾಜಕೀಯವಾಗಿ ಯಾವುದೇ ಅಂತ ಪ್ರೇರೇಪಣೆ ಇಲ್ಲ, ಅವ್ರಿಗೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತಲೂ ಇಲ್ಲ. ಅವರು ಸರಳ ಸಜ್ಜನಿಕೆಗೆ ಹೆಸರುವಾಸಿಯವರು. ನಾವು ಎಷ್ಟೋ ಸರ್ತಿ ಸುದ್ದಿ ಪ್ರಸಾರ ಕೂಡ ಮಾಡ್ತಾಯಿದ್ವಿ. ಅವರು ಎಷ್ಟು ಕಡೆ ಈ ಸರ್ಕಾರಿ ಶಾಲೆಗಳಿಗೆ ಟ್ರ್ಯಾಕ್ ಸೂಟ್ ಆಗಲಿ, ಸಮವಸ್ತ್ರ ಆಗಲಿ, ಮತ್ತು ನಲಿ ಚೇರ್ಸ್ ಆಗಲಿ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಯಾರೇ ಸೂರಿಲ್ಲದೆ ಬಡವರು ಇದ್ದಾರೆ ಅಂತ ಗುರುತಿಸಿ ಅವ್ರಿಗೆ ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಟ್ಟು ಅವ್ರಿಗೆ ಆಶ್ರಯ ಆದಂಥ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ನಮ್ಮ ಮುನೇಶ್ ಅವ್ರಿಗೆ ನಾವು ಸಲ್ಯೂಟ್ ಹೇಳ್ಬೋದು. ನಾವು ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಮುನೇಶ್ ಅವರು 11 ಮನೆಗಳನ್ನು ಕಟ್ಸ್ಕೊಟ್ಟಿದ್ದಾರೆ. ಇದು ಸೇರಿ 11ನೇ ಮನೆ ಅಂತೆ. ತುಂಬ ಸಂತೋಷ ಆಗತ್ತೆ. ಸಂತೋಷ ಯಾರಿಗೆಷ್ಟು ಆಗತ್ತೆ ಅಂದರೆ, ಅವರು ಈ ಮನೆ ಕಟ್ಸ್ಕೊಟ್ಟು ಅವ್ರು ಕೊಡ್ತಾ ಇದ್ದಾರಲ್ಲ, ಆ ಕುಟುಂಬಕ್ಕೆ ಎಷ್ಟೋ ಅವ್ರಿಗೆ ಅಪಾರವಂಥ ಸಂತೋಷ. ಅವರೆಷ್ಟೋ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ, ಹೇಳ್ತಾರೆ.